ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಡೌಟ್ಸ್ ಆದರೆ ಇತ್ತು, ನಾವು ಫೀಸನ್ನು ಯಾವ ರೀತಿ ಪೇ ಮಾಡಬೇಕು ಬ್ಯಾಂಕಿಂದ ಅಂತ ಹೇಳಿಬಿಟ್ಟು, ಅಂದರೆ ನಮ್ಮದೇ ಅಕೌಂಟ್ ಇರಬೇಕಾ ಅಥವಾ ನಾವು ಯಾವ ರೀತಿ ಫೀಸನ್ನು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ರು. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಫಸ್ಟ್ ಸ್ಟೆಪ್ಪಿಂದನೂ ನೀವು ಯಾವ ರೀತಿ ಫೀಸನ್ನು ಪೇ ಮಾಡಬೇಕು, ಪೇ ಮಾಡಿದ ಆದಮೇಲೆ ನೀವೇನೆಲ್ಲ ಸ್ಟೆಪ್ಸನ್ನು ತಗೋಬೇಕು ಅಂತ ಹೇಳಿಬಿಟ್ಟು, ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೋ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಿರುವಂಥ ಕೆಲಸ ಚಾಯ್ಸ್ ಎಂಟ್ರಿ ಆಗಿರುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ ಯಾರಾದರೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಈ ಸ್ಟೂಡೆಂಟ್ಸ್ ಅದರ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಫೀಸನ್ನು ಪೇ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟನ್ನು ನೋಡ್ಕೊ ಬಂದುಬಿಡೋಣ, ಓಕೆನಾ? ಯಾಕಂತಂದರೆ ಇದೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದು ನಿಮಗೆ ನೋಡಿ ಯಾವಾಗ ಲಾಸ್ಟ್ ಡೇಟ್ ಅಂತ ಅಂದರೆ 20ನೇ ತಾರೀಕು ಲಾಸ್ಟ್ ಡೇಟ್ ಆದರೆ ಆಗಿರುತ್ತೆ. ನಿಮಗೆ ಬ್ಯಾಂಕಿಂಗ್ ವರ್ಕಿಂಗ್ ಡೇಸಲ್ಲಿ ಆ್ಯಂಡ್ ಹಾಗೇನು ನೀವು ವರ್ಕಿಂಗ್ ಅವರ್ಸಲ್ಲಿ ಹೋಗ್ಬಿಟ್ಟು ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ, ಓಕೆನಾ? ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸ್ ಒಂದು ಫೀಸನ್ನು ಪೇ ಮಾಡಬೇಕು. ಮೊದಲಿಗೆ ನೋಡಿ, ನೀವು ಇಲ್ಲಿ PGCET 2024 ಆಯ್ಕೆ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು PGCET ನಂಬರನ್ನು ಎಂಟರ್ ಮಾಡಿ, ಕ್ಯಾಪ್ಚಾನ ಎಂಟರ್ ಮಾಡಿದ ಆದಮೇಲೆ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿಯಲ್ಲಿ ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ಚಾಯ್ಸ್ ಎಂಟ್ರಿ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಸ್ಟೂಡೆಂಟ್ ನಿಮ್ಮದು ಚಾಯ್ಸ್ ಎಂಟ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ನಿಮ್ಗೊಂದು ಆಪ್ಷನ್ ಆದರೆ ಕಾಣ್ತಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮೊದಲಿಗೆ ಚಾಯ್ಸ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಓಕೆನಾ? ಚಾಯ್ಸ್ 1 ಅಥವಾ ಚಾಯ್ಸ್ 2 ಯಾವ್ದು ಸೆಲೆಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ಆದಮೇಲೆ ನಿಮಗೆ ಅಲ್ಲಿ ಒಂದು ಆಪ್ಷನ್ ಆದರೆ ಕಾಣಿಸ್ತಿರುತ್ತೆ, ಚಲನ್ ಡೌನ್ಲೋಡ್ ಅಂತ ಹೇಳಿಬಿಟ್ಟು, ಓಕೆನಾ? ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲೊಂದು 3 ಬ್ಯಾಂಕ್ಸ್ ಆದರೆ ಶೋ ಆಗ್ತಿರುತ್ತೆ, ಓಕೆನಾ? HDFC ಬ್ಯಾಂಕ್ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ರಿಮೈನಿಂಗ್ ಇನ್ನೊಂದು 2 ಬ್ಯಾಂಕ್ಸ್ ಆದರೆ ಅಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ನಿಮಗೆ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಬರುತ್ತೆ, ಇಲ್ಲಿರುವಂಥ 3 ಬ್ಯಾಂಕ್ಸು ನಮ್ಮ ಹತ್ರ ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ಇಲ್ಲ ಅಲ್ವಾ, ನಾವು ಯಾವ ರೀತಿ ಫೀಸನ್ನು ಪೇ ಮಾಡೋದು ಅಂತ ಹೇಳಿಬಿಟ್ಟು, ಅಲ್ಲಿರುವಂಥ 3 ಬ್ಯಾಂಕ್ ಅಕೌಂಟ್ಸಲ್ಲಿ ನೀವು ಯಾವ ಒಂದು ಬ್ಯಾಂಕನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ಥರದ ತೊಂದರೆ ಆದರೆ ಆಗೋದಿಲ್ಲ. ಬಟ್ ನಾನು ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಎಲ್ರಿಗೂ ಏನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ನಿಮ್ಗೆ ಅಲ್ಲಿ HDFC ಬ್ಯಾಂಕ್ ಅಂತ ಏನೋ ಇರುತ್ತೆ, HDFC ಬ್ಯಾಂಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನೀವು ನಿಮ್ಮ ಹತ್ರ ಇರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕಿಂದ ಆಗಿರ್ಬೋದು ಅಥವಾ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿಂದ ಆಗಿರ್ಬೋದು, ನೀವು ನಿಮ್ಮ ಒಂದು ಫೀಸನ್ನು ಆದರೆ ಪೇ ಮಾಡ್ಬೋದು ಆಗಿರುತ್ತೆ. ಅದರಲ್ಲಿ ನಿಮ್ಗೆ ಯಾವುದೇ ಥರದ ಡೌಟ್ ಆದರೆ ಬೇಡ, ನಿಮ್ಮ ಹತ್ರನೇ ಆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅನ್ನೋಂಥದ್ದು ಏನಿಲ್ಲ, ಅಥವಾ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿಬಿಟ್ಟು ನೀವು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಅಂದರೆ ನೀವು ಅವರು ಅಲ್ಲಿ HDFC ಬ್ಯಾಂಕ್ ಅಂತ ಕೊಟ್ಟಿದ್ದೀರ ಅಂತ ಅಂದರೆ ನೀವು ಆ ಒಂದು HDFC ಬ್ಯಾಂಕ್ ಅಕೌಂಟ್ ನಂಬರ್ಗೆ ನೀವು ನಿಮ್ಮ ಹತ್ರ ಇರುವಂತಹ ದುಡ್ಡನ್ನಾದರೆ ಪೇ ಮಾಡುವಂಥದ್ದು, ಅದೇ ಬ್ಯಾಂಕಿಂದ ಅದೇ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ, ಓಕೆನಾ? ಹಾಗಾಗಿ ನೀವು ಯಾವುದೋ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದಮೇಲೆ ನಿಮ್ಮಲ್ಲಿ ಸಾಮಾನ್ಯವಾಗಿ ಡೌಟ್ ಇರುತ್ತೆ, ನಾನು ಸ್ಟೂಡೆಂಟ್ ಅಕೌಂಟಿಂದನೇ ದುಡ್ಡು ಪೇ ಮಾಡಬೇಕಾ ಅಥವಾ ನನ್ನ ಒಂದು ಪೇರೆಂಟ್ ಅಕೌಂಟಿಂದನೇ ದುಡ್ಡನ್ನು ಪೇ ಮಾಡಬೇಕಾ ಅಂತ ಹೇಳಿಬಿಟ್ಟು, ನೋಡಿ, ನಿಮ್ಮ ಅಕೌಂಟಿಂದನೇ ದುಡ್ಡನ್ನು ಪೇ ಮಾಡಬೇಕು. ಇಲ್ಲ ಅಂತ ಅಂದರೆ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಒಂದು ಪೇರೆಂಟ್ದು ಅಕೌಂಟ್ ಇರಬೇಕು ಅನ್ನೋಂಥದ್ದು ಏನಿಲ್ಲ, ಓಕೆನಾ? ನಿಮ್ಮ ರಿಲೇಟಿವ್ಸ್ದಾಗಿರ್ಬೋದು, ನಿಮ್ಮ ಬ್ರದರ್ಸ್ದಾಗಿರ್ಬೋದು, ಯಾರದೇ ಆಗಿರ್ಬೋದು, ನಿಮ್ಮ ಒಂದು ನಿಯರ್ ಬೈ ಬ್ಯಾಂಕ್ಗೆ ಹೋಗಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಚಲನಲ್ಲಿ ನಿಮಗೆ ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ ಆ್ಯಂಡ್ ಹಾಗೇನು ಕಾಲೇಜ್ ಕಾಪಿ ಅಂತ ಇರುತ್ತೆ. ನೀವು ಆ ಒಂದು ಚಲನ್ ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ಅವರ ಒಂದು ಬ್ಯಾಂಕ್ ಕಾಪಿಯನ್ನು ತಗೊಂಡು ಉಳಿದಿರುವಂಥ 2 ಕಾಪಿ ಸ್ಟೂಡೆಂಟ್ ಕಾಪಿ ಆ್ಯಂಡ್ ಹಾಗೇನು ಕಾಲೇಜ್ ಕಾಪಿಯನ್ನು ನಿಮಗೆ ಕೊಡ್ತಾರೆ, ಓಕೆನಾ? ಮೊದಲಿಗೆ ನೀವು ಇಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರಿ. ನಿಮ್ಮ ಹತ್ರ ಈ ನಿಯರ್ ಬೈ ಇರುವಂಥ ಬ್ಯಾಂಕಿಗೆ ಹೋಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಚಲನಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ, ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು, ಅಷ್ಟು ಫೀಸನ್ನು ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಶ್ ಕೊಡ್ತೀನಿ, ನನ್ನ ಹತ್ರ ಕ್ಯಾಶ್ ಇದೆ ಅಂತ ಹೇಳಿದಿರ ಅಂತ ಅಂದರೆ ಅವ್ರು ಅಕ್ಸೆಪ್ಟ್ ಆದರೆ ಮಾಡೋದಿಲ್ಲ, ಓಕೆನಾ? ಯಾಕಂತ ಅಂದರೆ ಇದರ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಇರೋದೇ ಈ ರೀತಿನೇ. ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಚೆಕ್ ಬುಕ್ ಇರಬೇಕಾಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡನ್ನು ಇಟ್ಕೊಂಡು ನೀವು ಥ್ರೂ ಚೆಕ್ ಬುಕ್ ಮೂಲಕ ಒಂದು ಫೀಸನ್ನು ಪೇ ಮಾಡಬೇಕು, CET ಫೀಸನ್ನು, ಓಕೆನಾ? PGCET ಫೀಸನ್ನು ಇದು ಚೆನ್ನಾಗಿ ನಿಮ್ಗೆ ನೆನಪಿರಬೇಕು. ಅದು ನಿಮ್ಮ ಅಕೌಂಟಿಂದನೇ ಕಟ್ಟಬೇಕು ಅನ್ನೋಂಥದ್ದು ಏನಿಲ್ಲ. ಈಗ ಯಾರೋ ನಿಮ್ಮ ಬ್ರದರ್ ಇದ್ದಾರೆ ಅಥವಾ ನಿಮಗೆ ಗೊತ್ತಿರೋರು ಇದ್ದಾರೆ, ಅವ್ರನ್ನ ಬ್ಯಾಂಕ್ ಹತ್ರ ಕರ್ಕೊಂಡು ಹೋಗ್ತೀರಾ, ಅವ್ರದ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಹತ್ರ ಇರುವಂಥ ಕ್ಯಾಶ್ ದುಡ್ಡನ್ನು ಕಳಿಸ್ಕೊಡ್ತೀರಾ. ಅವ್ರ ಹತ್ರ ಚೆಕ್ ಬುಕ್ ಇರುತ್ತೆ, ಥ್ರೂ ಚೆಕ್ ಬುಕ್ ಮೂಲಕ ಆ ಚೆಕ್ ಬುಕ್ಕಲ್ಲಿ ಅವರು ಅಮೌಂಟ್ ಎಲ್ಲನೂ ಸಹ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟು, ಅಮೌಂಟ್ ಮೆನ್ಷನ್ ಮಾಡಿ ಒಂದು ಸೈನನ್ನು ಹಾಕಿಬಿಟ್ಟು ವಿತ್ ಚಲನನ್ನು ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ಅವರು ವಿತಿನ್ ನಿಮಗೆ ಒಂದು 5 or 10 ಮಿನಿಟ್ಸ್ ಒಳಗಡೆ ಫೀಸನ್ನು ಪೇ ಮಾಡಿಬಿಟ್ಟು ನಿಮ್ಗೊಂದು ಸೀಲನ್ನು ಹಾಕಿ ಕೊಡ್ತಾರೆ ಅಷ್ಟೇ, ಓಕೆನಾ? ನಿಮ್ಮ ಒಂದು CET ಫೀಸ್ ಆದರೆ ಅಲ್ಲಿ ಕ್ಲಿಯರ್ ಆಗುತ್ತೆ, ಓಕೆನಾ?
ಆ್ಯಂಡ್ ನೋಡಿ ಸಿ ಇ ಟಿ ಫೀಸನ್ನು ಪೇ ಮಾಡಿಬಿಟ್ಟು ಬಂದಿದ್ದ ಆದಮೇಲೆ ನಿಮಗೆ ಈಗ ಬ್ಯಾಂಕ್ಗೆ ಹೋಗ್ತೀರಾ, ಸಿ ಇ ಟಿ ಫೀಸನ್ನು ಪೇ ಮಾಡ್ತೀರಾ, ಬಂದಿದ್ದ ಆದಮೇಲೆ ನೀವೇನು ಮಾಡಬೇಕು ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದೀರಾ. ನೋಡಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ನೀವು ಫೀಸನ್ನು ಪೇ ಮಾಡಿ ಬಂದಿದ್ದ ಆದಮೇಲೆ ನಿಮಗೆ ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ ಅಂತ ಚಲಂದು ಏನು ಕೊಡ್ತಾರೆ ಅದನ್ನು ಜಸ್ಟ್ ನೀವು ಇಟ್ಕೊಂಡಿರೋ ಓಕೆನಾ. ನೀವು ಯಾವುದೇ ಥರದ ನೆಕ್ಸ್ಟ್ ಪ್ರೊಸೀಜರ್ ನೀವು ಮಾಡೋವಂಥ ಅವಶ್ಯಕತೆ ಇಲ್ಲ, ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕು. ಬಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸ್ ಯಾರಾದರೂ ಫೀಸನ್ನು ಪೇ ಮಾಡ್ತೀರಾ, ಫೀಸ್ ಪೇ ಮಾಡಿ ಬಂದಿದ್ದಾದಮೇಲೆ ಒಂದು 2 to 3 hours ಒಳಗಡೆ ಮತ್ತೆ ಇದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೋಗ್ತೀರಾ. ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಎಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದ್ರು, ಎಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರು ಅದರ ಕೆಳಗಡೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಒಂದು ಆಪ್ಷನ್ ಕಾಣಿಸಿರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಆ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ನೀವು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸು ಆದಷ್ಟು ಬೇಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಿಬಿಟ್ಟು ಕಾಲೇಜಸ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಯಾಕಂತ ಅಂದರೆ ಅಲಾಟೆಡ್ ಕಾಲೇಜಲ್ಲೇ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಿರೋದ್ರಿಂದ ಒಂದಿಷ್ಟು ಟೈಮ್ ತಗೊಳುತ್ತೆ. ನಿಮಗೂ ಒಂದು ಯಾವುದೇ ಥರದ ಟೆನ್ಷನ್ ಇರಬಾರ್ದು ಅಂತ ಅಂದರೆ ಈ ಕೆಲಸವನ್ನು ನೀವು ಮಾಡಿ. ಓಕೆನಾ. ಅದರಲ್ಲಿ ನೀವು ನೋಡ್ಬೋದು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಆಲ್ ದ ಅಲಾಟೆಡ್ ಕಾಲೇಜಸ್ ಬಂದುಬಿಟ್ಟು 21/11/2024 ಬಿಫೋರ್ 5:30 PM ಅಂತ ಇದೆ. ಓಕೆನಾ. ಆದಷ್ಟು ಬೇಗ ನೀವು ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಎಲ್ಲ ಒಂದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಒಂದು ಫೀಸನ್ನು ಪೇ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಏನೇ ಕೌನ್ಸಿಲಿಂಗ್ ರಿಲೇಟೆಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ನಾನು ನಿಮಗೆ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ಗೆ ಕ್ಲಾರಿಫೈನ ಮಾಡ್ಕೊಳ್ಳಿ. ನೋಡಿ ಸಾಕಷ್ಟು ಇನ್ಸ್ಟಾಗ್ರಾಮ್ ಮೆಸೇಜಸ್ ಆದರೆ ಬರ್ತಿದ್ದಾವೆ. ನನ್ನಿಂದ ಎಷ್ಟು ಆಗುತ್ತೋ ನನ್ನ ಎಫರ್ಟ್ಗೂ ಮೀರಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸ್ಟೂಡೆಂಟ್ಸ್ಗೆ ನಾನು ಹೆಲ್ಪ್ ಮಾಡ್ತಾನೆ ಇದ್ದೀನಿ. ಹಾಗಂತ ಹೇಳಿಬಿಟ್ಟು ನೀವು ಸ್ಟೂಡೆಂಟ್ಸು ತುಂಬ ಜನ ಕಮೆಂಟ್ಸು ಮೆಸೇಜಸ್ ಮಾಡ್ತೀರಾ, ಲಿಂಕ್ ಕೊಟ್ಬಿಡ್ತೀರಾ, ಫಾಲೋ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತೀರಾ, ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಸಹ ಒಂದು 500 ಮೇಲೆ ಮೆಸೇಜಸ್ ಆದರೆ ಬಂದಿದ್ದಾವೆ. ಆದಷ್ಟು ಬೇಗ ನಾನು ಫ್ರೀ ಟೈಮ್ ಮಾಡಿಕೊಂಡು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈನ ಕೊಡೋ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಆದಷ್ಟು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನೇ ಡೌಟ್ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.